ಪುರುಷೋತ್ತಮ ಮೆಟ್ಲಿಂದ ಬಿದ್ದಿದ್ದಾನೆ ಅಂತ ತಿಳಿತಿದ್ದಂತೆ ಹಾಸ್ಪಿಟಲ್ಗೆ ಹೋಗ್ತಾನೆ ರುದ್ರ. ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ ಹೊರಗೆ ಬರ್ತಿದ್ದಂತೆ ಅವ್ರ ಹತ್ರ ಹೋಗಿ, ಡಾಕ್ಟರ್ ನಮ್ಮ ತಾತನಿಗೆ ಹೇಗಿದೆ ಅಂತ ಕೇಳ್ದ. ಡಾಕ್ಟರ್ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು, ನಿಮ್ಮ ತಾತನ ತಲೆಗೆ ಬಹಳ ಬಲವಾದ ಪೆಟ್ಟು ಬಿದ್ದಿದೆ ರುದ್ರ, ಪ್ರಜ್ಞೆ ಬರಲು ಸಮಯ ಹಿಡಿಬಹುದು ಅಂತ ಹೇಳಿದ್ರು. ಆ ಮಾತಿಗೆ ರುದ್ರ ಸ್ವಲ್ಪ ಕೋಪದಿಂದ, ನಿಮಗೆ ಕೈಲಾಗ್ತಿದ್ರೆ ಬೇರೆ ಡಾಕ್ಟರ್ಗಳನ್ನ ಕರೆಸಿ ಅಂತಂದ. ಆ ಮಾತಿಗೆ ಡಾಕ್ಟರ್ ಕೂಲಾಗಿ ರಿಯಾಕ್ಟ್ ಆಗ್ತಾ, ನೋಡಿ ರುದ್ರ ಅವರೇ, ನಿಮ್ಮ ಕೋಪನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಆದರೆ ನಾನು ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸದ್ಯಕ್ಕೆ ಅವರ ದೇಹ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಿಲ್ಲ. ಇಂಥ ಸಮಯದಲ್ಲಿ ಯಾವ ಡಾಕ್ಟರ್ ಆದರೂ ಇದೇ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು 42 ಗಂಟೆ ಕಳೆದ್ರೆ ಹೊರತು ಯಾರು ಗ್ಯಾರಂಟಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿಮಗೆ ಈ ಹಾಸ್ಪಿಟಲ್ ಮೇಲೆ ನಂಬಿಕೆ ಇಲ್ದಿದ್ರೆ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ನಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಹೊರಟೋದ್ರು. ಅವ್ರು ಹೇಳಿದ್ದನ್ನು ಕೇಳಿ ವಸುಂಧರಾ ನಂಬಲಾಗದವಳಂತೆ ಮಗನ ಭುಜದ ಮೇಲೆ ಕೈ ಇಟ್ಟು, ಇದೇನು ರುದ್ರ ಹೀಗಾಯ್ತಲ್ಲ ಅಂತತ್ಲು. ತಾತನಿಗೇನು ಆಗಲ್ಲಮ್ಮ, ನೀನು ಎಮೋಷ್ನಲ್ ಆಗಬೇಡ ಅಂತ ಅವಳನ್ನ ಸಮಾಧಾನ ಪಡಿಸ್ತಾ ರುದ್ರ. ಅದೆಲ್ಲವನ್ನು ನೋಡಿ ಮನೀಷಾ ಮತ್ತು ವಿಮಲ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ, ಅಮ್ಮಯ್ಯ ಅಂತ ಗಂಡಾಂತರ ಕಳೀತು ಅಂತ ಸಮಾಧಾನ ಪಡ್ಕೊಂಡ್ರು. ಅಷ್ಟರಲ್ಲಿ ನರ್ಸ್ ಹೊರಗೆ ಬಂದು, ಸರ್ ಇದು ICU, ಇಲ್ಲಿ ಯಾರು ಇರಬಾರ್ದು, ಮಿಸ್ಟರ್ ಪುರುಷೋತ್ತಮ ಅವ್ರನ್ನ ನಾವು ಜಾಗ್ರತೆಯಾಗಿ ನೋಡ್ಕೊಳ್ತೀವಿ, ಅವ್ರು ಸ್ವಲ್ಪ ಚೇತರಿಸ್ಕೊಂಡು ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ನೀವು ಇರಬಹುದು, ಸದ್ಯಕ್ಕೆ ನೀವೆಲ್ಲರೂ ಹೊರಡಬಹುದು, ಏನಾದರೂ ಅಗತ್ಯ ಇದ್ರೆ ನಾವು ತಕ್ಷಣ ಕಾಲ್ ಮಾಡ್ತೀವಿ ಅಂತ ಹೇಳಿದ್ಲು. ಅಗತ್ಯ ಇಲ್ಲ, ನಮ್ಮ ತಾತ ನಾವು ನೋಡ್ಕೊಳ್ತೀವಿ ಅಂತ ಹಠ ಹಿಡ್ದ ರುದ್ರ. ಅದಕ್ಕೆ ವಸುಂಧರಾ ಅವನ್ನ ತಡಿತಾ, ರುದ್ರ ಜಗಳ ಆಡಬೇಡ, ಇದು ಹಾಸ್ಪಿಟಲ್, ಇಲ್ಲಿ ಇರಬಾರ್ದು, ನಾವೀಗ ಹೋಗಿ ಬೆಳಗ್ಗೆ ಬಂದುಬಿಡೋಣ ಅಂತ ಸಮಾಧಾನ ಪಡಿಸಿದ ನಂತರ ಇನ್ನೇನು ಮಾತಾಡದೆ ತನ್ನ ತಾಯಿಯ ಕರ್ಕೊಂಡು ಅಲ್ಲಿಂದ ಹೊರಟು ಹೋದ. ಮನೀಷಾ ಕೂಡ ತನ್ನ ಪೇರೆಂಟ್ಸ್ ಜೊತೆ ಅಲ್ಲಿಂದ ಹೊರಟಳು. ಕಾರ್ನಲ್ಲಿ ಹೋಗ್ತಿರುವಾಗ, ಮನೀಷಾ ಏನು ಮಾಡಿದೆ, ಆ ಮನುಷ್ಯನಿಗೆ ಅವ್ರ ಮೆಟ್ಲಿಂದ ಹೇಗೆ ಕೆಳಗೆ ಬಿದ್ದರು ಅಂತ ಕೇಳಿದ್ಲು ವಿಮಲ. ನಾನೇನು ಮಾಡಿಲ್ಲ ಮಮ್ಮಿ, ಅವ್ರಿಗೆ BP ಜಾಸ್ತಿಯಾಗಿ ಬಿದ್ದಿರಬಹುದು ಅಂತ ಮುಗ್ಧವಾಗಂದ್ಲು ಮನೀಷಾ. ಇಲ್ಲ, ನೀನೇನೋ ಮಾಡಿದ್ಯಾ ಅಂತ ನನಗೆ ಗೊತ್ತು, ಸರಿ ನನಗೆ ಹೇಳ್ತಿದ್ದೀರಿ ಬಿಡು, ಆದರೆ ಆ ರುದ್ರನ ಹತ್ರ ಮಾತ್ರ ಸಿಕ್ಕಾಕೊಳ್ಬೇಡ, ಈ ವಿಷಯ ತಿಳಿದ್ರೆ ನಮ್ಮ ವಂಶವನ್ನೇ ಹೆಸರಿಲ್ದಂಗೆ ಮಾಡಿಬಿಡ್ತಾನೆ ಅಂದ್ಲು ವಿಮಲ. ಆ ಮಾತಿಗೆ ಮನೀಷಾ ಏನು ಮಾತಾಡೋದು ಸುಮ್ಮನೆ ನೋಡಿದ್ಲು. ಇನ್ನೊಂದು ಕಡೆ ಕಾರ್ನಲ್ಲಿ ಹೋಗ್ತಾ ಇರುವ ರುದ್ರ ಕೂಡ ನಡೆದ ವಿಷಯದ ಬಗ್ಗೆ ಬಹಳ ಆಳವಾಗಿ ಯೋಚಿಸ್ತಾ, ಎಲ್ಲೋ ಏನೋ ತಪ್ಪಿದೆ, ಏನೋ ನಡೆದಿದೆ, ಅದೇನಂತ ತಿಳಿಬೇಕು ಅಂತ ಮನಸ್ಸನ್ನು ನಿರ್ಧರಿಸ್ತಾ ಸ್ವಲ್ಪ ಹೊತ್ತಿಗೆ ಅವ್ರ ಮನೆಗೆ ಹೋಗ್ತಿದ್ದಂತೆ ವಸುಂಧರಾ ತನ್ನ ರೂಮ್ಗೆ ಹೊರಟು ಹೋದರು. ಆದರೆ ರುದ್ರ ಮಾತ್ರ ನೇರವಾಗಿ ಸೆಕ್ಯೂರಿಟಿ ರೂಮ್ಗೆ ಹೋದ. ಅವನ್ನ ನೋಡ್ತಿದ್ದಂತೆ ಎದ್ದು ನಿಂತ ಸೆಕ್ಯೂರಿಟಿ ಆಫೀಸರ್, ಗುಡ್ ಈವ್ನಿಂಗ್ ಸರ್, ನಾನೇ ನಿಮ್ಮನ್ನು ಭೇಟಿಯಾಗಬೇಕು ಅಂದ್ಕೊಂಡಿದ್ದೆ, ಅಷ್ಟೇ ನೀವೇ ಬಂದ್ರಿ ಅಂದ. ನೀನು ಯಾಕೆ ಭೇಟಿಯಾಗಬೇಕು ಅಂತ ಅಂದ್ಕೊಂಡೆ, ಏನಾದರೂ ತೊಂದರೆಯಾ ಅಂತ ಅನುಮಾನದಿಂದ ಕೇಳ್ದ ರುದ್ರ. ಹೌದು ಸರ್, ನಿಮ್ಮ ತಾತನವರು ಕೆಳಗೆ ಬಿದ್ದಾಗ ಏನು ನಡೀತೋ ಅದೆಲ್ಲ ಕ್ಲಿಯರ್ ಆಗಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಅನ್ನುತ್ತಾ ಫೋಟೇಜ್ ಓಪನ್ ಮಾಡಿ ರುದ್ರನ ಮುಂದೆ ಇಟ್ಟ. ಅದೆಲ್ಲವನ್ನು ನೋಡಿದ ರುದ್ರನ್ ಹಿಡಿತ ಬಿಗಿಯಾಯಿತು. ಆದರೆ ತಕ್ಷಣ ಸೆಕ್ಯೂರಿಟಿ ಆಫೀಸರ್ ಜೊತೆ, ಇದರ ಬಗ್ಗೆ ನೀನೆಲ್ಲೂ ಮಾತಾಡಬಾರ್ದು, ನಾನೇ ಇದನ್ನು ನನ್ನದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀನಿ ಅಂದ. ಓಕೆ ಸರ್ ಅಂತ ಆಫೀಸರ್ ಅಂದಮೇಲೆ ಬರ್ತಿದ್ದ ಕೋಪವನ್ನು ಕಂಟ್ರೋಲ್ ಮಾಡಿಕೊಡ್ತಾ ಅಲ್ಲಿಂದ ಹೊರಟು ಹೋದ ರುದ್ರ. ಇನ್ನೊಂದು ಕಡೆ ಮರುದಿನ ಬೆಳಿಗ್ಗೆ ಸುರಭಿಯ ಆರೋಗ್ಯ ಸ್ವಲ್ಪ ಸುಧಾರಿಸಿದಂತೆ ಕಂಡಿದ್ದರಿಂದ ಅವಳು ಅಲ್ಲಿಂದಲೇ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅಷ್ಟರಲ್ಲಿ ಮಾಲತಿ ಬಿಸಿ ಬಿಸಿ ಇಡ್ಲಿ ತಂದು ಅವಳ ಮುಂದೆ ಇಟ್ಟು, ನೀನು ಈ ದಿನವೂ ಇಲ್ಲೇ ಇದು ರೆಸ್ಟ್ ತಗೋಬಾರ್ದು ಸುರಭಿ, ಮತ್ತೆ ಹಾಸ್ಟೆಲ್ಗೆ ಹೋದರೆ ಹೇಗಿರ್ತೀಯೋ ಏನೋ ಅಂತ ಪ್ರೀತಿಯಿಂದ ಕೇಳಿದ್ಲು. ಆ ಮಾತುಗಳಿಗೆ ಸುರಭಿ ಕಣ್ಣ ನೀರು ತುಂಬಿಕೊಂಡ್ವು. ತನ್ನ ತಾಯಿಗೆ ತನ್ನ ಮೇಲೆ ಪ್ರೀತಿ ಇದ್ದರೂ ಸಹ ಎಂದು ಅಷ್ಟು ಮೃದುವಾಗಿ ಅಭಿಮಾನದಿಂದ ಮಾತಾಡಿರಲಿಲ್ಲ. ಅದಕ್ಕೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳನ್ನ ನೋಡ್ತಾ, ಪರವಾಗಿಲ್ಲ ಆಂಟಿ, ನಾನು ಚೆನ್ನಾಗಿದ್ದೀನಿ, ಈಗಾಗಲೇ ನಾನು ನಿಮಗೆ ಬಹಳ ತೊಂದರೆ ಕೊಟ್ಟಿದ್ದೀನಿ ಇನ್ನೂ ಅಂತ ಸುರಭಿ ಮಾತಾಡ್ತಿರುವಾಗಲೇ, ಇದರ ತೊಂದರೆ ಏನಿದೆ ಸುರಭಿ, ನನ್ನ ಮಗಳಿಗೆ ಹುಷಾರಿಲ್ದಿದ್ರೆ ನಾನು ನೋಡ್ಕೊಳ್ಬಾರ್ದಾ, ನೀನು ಕೂಡ ನನಗೆ ರಂಜನೆ ತರದವಳೆ, ಇನ್ನೆಂದು ಹಾಗೆ ಅಂದ್ಕೊಳ್ಬೇಡ, ನಿನಗೆ ಯಾವಾಗ ಬರಬೇಕನ್ಸಿದ್ರು ನೇರವಾಗಿ ಇಲ್ಲಿಗೆ ಬಂದುಬಿಡು, ಇದು ಕೂಡ ನಿನ್ನ ಮನೆ ಇದ್ದ ಹಾಗೆ ಅಂದರು ಮಾಲತಿ. ಅಷ್ಟರಲ್ಲಿ ತನ್ನ ರೂಮ್ನಿಂದ ಹೊರಗೆ ಬಂದ ರಂಜನಿಯ ಮಾತುಗಳನ್ನ ಕೇಳಿ, ನಮ್ಮಮ್ಮ ತಿಳಿದು ಮಾತನಾಡ್ತಿದ್ದಾರೋ ಅಥವಾ ತಿಳಿಯದೆ ಮಾತಾಡ್ತಿದ್ದಾರೋ, ಸುರಭಿ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ, ನಿಜ ತಿಳಿದ್ರೆ ಇವ್ರ ರಿಯಾಕ್ಷನ್ ಹೇಗಿರುತ್ತೋ ಅಂತ ಟೆನ್ಷನ್ ಪಡುತ್ತಾ ಹೋಗಿ, ಸರಿ ಸಾಕ್ಬಿಡು, ನಿನ್ನ ಸೆಂಟಿಮೆಂಟ್ ಡೈಲಾಗ್ಗಳನ್ನ ನಿಲ್ಲಿಸಿ ಬೇಗ ನಮಗೂ ಟಿಫನ್ ಹಾಕಿದರೆ ತಿಂದು ಆಫೀಸ್ಗೆ ಹೊರಡ್ತೀವಿ, ಅಂದಹಾಗೆ ಈ ದಿನದಿಂದ ಆಫೀಸ್ಗೆ ಸೀರಿಯಲ್ ಹೋಗಬೇಕು, ಅದು ಉಟ್ಕೊಳ್ಳೋದಕ್ಕೆ 1 ಗಂಟೆ ಸಮಯ ಬೇಕು ಅಂದ್ಲು. ಆ ಮಾತು ಕೇಳಿ ಮಾಲತಿ, ನಿಮ್ಮ ಬಾಸ್ ಒಳ್ಳೆ ರೂಲ್ ಹಾಕಿದ್ದಾರೆ ಬಿಡು, ಇಲ್ದಿದ್ರೆ ಯಾವಾಗಲೂ ಆ ಹುಚ್ಚು ಡ್ರೆಸ್ಗಳನ್ನ ಹಾಕೊಂಡು ತಿರುಗ್ತಿರ್ತೀಯ, ಈಗ ನೀನು ಪ್ರತಿದಿನ ಸೀರಿಯಲ್ ಅಂದವಾಗಿ ನೋಡಬಹುದು ಅಂದು ಹೇಳತ್ಲೆ ಹೋಗಿ ಟಿಫನ್ ತಂದು ರಂಜನಿಗೆ ಕೊಟ್ಟಳು. ನಮ್ಮಮ್ಮನಿಗೆ ನಾನೊಬ್ಬಳೆ ಕೆಟ್ಟವಳು, ಪ್ರಪಂಚದಲ್ಲಿ ಉಳಿದವರೆಲ್ಲ ಒಳ್ಳೆ ಕೆಲಸ ಮಾಡೋರ ಥರ ಕಾಣ್ತಾರೆ ಅಂತ ಗುಣಕ್ತ ಟಿಫನ್ ಬಾಯಿಗೆ ಇಟ್ಕೊಂಡ್ಳು ರಂಜನಿ. ಆಮೇಲೆ ಸುರಭಿ ಕಾಲೇಜ್ಗೆ ಹೊರಟೋದ್ರೆ ರಂಜನಿ ಅನಿವಾರ್ಯವಾಗಿ ಸೀರೆ ಉಟ್ಕೊಂಡು ಆಫೀಸ್ಗೆ ಹೊರಟಳು. ಅವಳನ್ನ ಸೀರಿಯಲ್ ನೋಡಿದ ಮಾಲತಿ ಬಹಳ ಸಂಭ್ರಮ ಪಟ್ಳು.
ಅಸಲಿಗೆ ಅಭ್ಯಾಸವಿಲ್ಲದ ಸೀರೆಯನ್ನು ಮುಜುಗರದಿಂದಲೇ ಕ್ಯಾರಿ ಮಾಡ್ತಾ ಬಂದು ಕ್ಯಾಬ್ಗಾಗಿ ರಸ್ತೆ ಮೇಲೆ ನಿಂತಳು ರಂಜನಿ. ಅಲ್ಲಿ ನಿಂತು ಅವಳನ್ನ ನೋಡ್ತಿರೋರೆಲ್ಲರೂ ಯಾವುದೋ ಗ್ರಹದಿಂದ ಇಳಿದು ಬಂದು ವಿಚಿತ್ರ ವಸ್ತುವನ್ನು ನೋಡುವಂತೆ ನೋಡೋದಕ್ಕೆ ಶುರು ಮಾಡಿದ್ರು. ಅದು ನೋಡಿ ರಂಜನಿ ಮುಜುಗರ ಆಗಿ, ಒಳ್ಳೆ ಕ್ಯಾಬು, ಬೇಗ ಬಾ, ಇಲ್ಲಿ ಎಲ್ಲರೂ ನನ್ನ ಸಂತೆಯಲ್ಲಿ ಎತ್ತ ನೋಡುವಂತ ನೋಡ್ತಿದ್ದಾರೆ. ಇವ್ರು ಈಗ ನೋಡ್ತಿದ್ರೆ ಇನ್ನು ಈ ಅವತಾರದಲ್ಲಿ ಆಫೀಸ್ಗೆ ಹೋದರೆ ನನ್ನ ಹಳ್ಳಿ ಮುಗ್ದೆ ಅಂತ ಹೀಯಾಳಿಸಬಹುದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿರುವಾಗ ಕ್ಯಾಬ್ ಬಂತು. ಅನಿವಾರ್ಯವಾಗಿ ಕ್ಯಾಬ್ ಹತ್ತಿ ಆಫೀಸ್ಗೆ ಹೊರಟಳು ರಂಜನಿ. ಇನ್ನೊಂದು ಕಡೆ ಪಟ್ಟು ಸೀರೆ ಉಟ್ಕೊಂಡು ಹೂ ಮುಡಿದು ಅಂದವಾಗಿ ರೆಡಿಯಾಗಿದ್ದಾಳೆ ಅನ್ಸೂಯ. ಕೈ ಕಟ್ಕೊಂಡು ಅವಳನ್ನ ನೋಡಿದ ವೀರ, ಡಾರ್ಲಿಂಗ್ ನಮ್ಮ ರೆಸ್ಟೋರೆಂಟ್ ಓಪನಿಂಗ್ ಯಾವ ಟೈಮ್ಗೆ ಅಂತ ಕೇಳಿದ. ಇನ್ನೊಂದು ಗಂಟೆಯಲ್ಲಿ ಅಲ್ಲಿ ಇರಬೇಕು ವೀರ. ರುದ್ರತೇಜ್ ಗ್ರೂಪ್ಸ್ CEO ಅವರೇ ನಮಗೆ ಅಲ್ಲಿ ರೆಸ್ಟೋರೆಂಟ್ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ, ಬರ್ತಾರೋ ಇಲ್ವೋ ತಿಳಿಯೋದು ಅಂತ ಲಿಪ್ಸ್ಟಿಕ್ ಹಚ್ಕೊಳ್ತಾ ಹೇಳಿದ್ಲು ಅನ್ಸೂಯ. ಆ ಮಾತಿಗೆ ಅವಳನ್ನು ಹಿಂದಿನಿಂದ ಅಪ್ಕೊಂಡು ವೀರ, ನೀನು ಕರೆದ್ರೆ ಯಾರಾದರೂ ಬಾರದೇ ಇರ್ತಾರಾ ಅಂತ ಕೇಳ್ದ. ಓಹ್, ಅಷ್ಟೊಂದು ಹೊಗಳಬೇಡ ವೀರ, ನಾನು ಅವ್ರನ್ನ ನೇರವಾಗಿ ಭೇಟಿಯಾಗಿಲ್ಲ, ಜಸ್ಟ್ ನೋಡಿದ್ದೀನಿ. ರಿಸೆಪ್ಷನಿಸ್ಟ್ ಮೂಲಕ ಇನ್ವಿಟೇಷನ್ ಕಳಿಸಿದ್ದೀನಿ. ಇನ್ನೂ ಪರ್ಮಿಷನಲ್ಲಿ ಅಡ್ಮಿನ್ ಈ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಅವ್ರು ಬಹಳ ಸ್ಟ್ರಿಕ್ಟ್ ಅಂತೆ. ಅಲ್ಲಿನವ್ರು ಮಾತಾಡ್ಕೊಳ್ತಿದ್ರೆ ಕೇಳಿಸ್ಕೊಂಡೆ. ನಾವು ರೆಸ್ಟೋರೆಂಟ್ ಇಟ್ಟಿರೋ ಬಿಲ್ಡಿಂಗ್ ಪೂರ್ತಿ ಅವರದ್ದೇ. ಬಹಳ ದೊಡ್ಡ ಶ್ರೀಮಂತರು. ಮನುಷ್ಯ ನೋಡೋದು ಕೂಡ ಬಹಳ ಗಂಭೀರವಾಗಿದ್ದಾರೆ ಅಂತ ಹೇಳುತ್ತಲೇ ಹೋದ ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡು ಟಕ್ಕನೆ ಬಾಯಿ ಮೇಲೆ ಒಂದೇ ಇಟ್ಕೊಟ್ಟ. ತುಟಿಗಳು ಉರಿತಿದ್ರೆ ಅವನು ಉಚ್ಕೊಳ್ತಾ, ಏನಾಯ್ತು ವೀರ, ಯಾಕಾಗೊಡ್ದೆ ಅಂತ ಕೋಪದಿಂದ ಕೇಳಿದ್ಲು. ಆ ಮಾತಿಗೆ ಸೀರಿಯಸ್ ಆಗಿ, ನಿನ್ನ ಬಾಯಿಂದ ನನ್ನ ಬಗ್ಗೆ ಹೊರತುಪಡಿಸಿ ಯಾವ ಗಂಡಸಿನ ಬಗ್ಗೆ ಹೆಚ್ಚಿನ ಮಾತು ಬರಬಾರ್ದು. ಅವನು ಗಂಭೀರವಾಗಿದ್ದರೆ ನಿನಗೇನು, ಉಡಾಫಿ ಆಗ್ತಿರ್ತಿದ್ರೆ ನಿನಗೇನು, ಅವೆಲ್ಲ ನಾನು ಕೇಳಿದ್ನಾ? ಓ, ಅವನ ಬಗ್ಗೆ ಅಷ್ಟು ದೂರಿಯಾಗಿ ಹೇಳ್ತಿದ್ಯಾ, ಅಷ್ಟೊಂದು ಇಷ್ಟವಾದ್ನಾ ಅಂತ ಕೇಳ್ದ. ನಿಲ್ಸು ವೀರ, ಏನಾ ಮಾತುಗಳು, ಏನೋ ಕ್ಯಾಶುವಲ್ ಆಗಿ ಹೇಳಿದೆ, ನೀನು ಅದಕ್ಕೆ ಎಷ್ಟು ಫೀಲ್ ಆಗ್ತಿದ್ರೆ ನನ್ನ ಜೊತೆ ಇರ್ತಾ ನನ್ನ ಪಕ್ಕದಲ್ಲಿ ಮಲಗ್ತಾ ನೀನು ಬೇರೆಯವಳ ಬಗ್ಗೆ ಆಲೋಚನೆ ಮಾಡ್ತಿದ್ರೆ ನಾನೆಷ್ಟು ಫೀಲ್ ಆಗಬೇಕು ಅಂದ್ಲು ಅನ್ಸೂಯ. ಚೆನ್ನಾಗಿದೆ ನಿನ್ನ ಕತೆ, ಏನು ಮಾತಾಡಿದ್ರು ಹೇಳ್ಕೊಂಡು ಬಂದು ಅಲ್ಲಿಗೆ ನಿಲ್ಲಿಸ್ಬೇಡ, ನಡಿ ಸಮಯ ಆಗ್ತಿದೆ ಅಂತ ಸಿಟ್ಟಿನಿಂದ ಹೊರಗೆ ಹೋದ ವೀರ. ಓಹ್, ನೀನಾದರೆ ಬೇರೆ ಹೆಣಗಾಗಿದ್ದು ಊರನ್ನು ನಮ್ಮದವ್ರನ್ನೆಲ್ಲ ಬಿಟ್ಟು ಬರಬಹುದು, ನಾನು ಮಾತ್ರ ನಮ್ಗೆ ಹೆಲ್ಪ್ ಮಾಡೋದ ವ್ಯಕ್ತಿ ಬಗ್ಗೆ ಮಾತಾಡಬಾರ್ದಾ? ಹಾಗಿದ್ರೆ ಇನ್ನು ಮುಂದೆ ಖಂಡಿತವಾಗಿ ಅವನ ಬಗ್ಗೆ ಮಾತಾಡತ್ಲೇ ಇರ್ತೀನಿ, ಆಗಲಾದರೂ ನಿನಗೆ ನನ್ನ ಬೆಲೆ ತಿಳಿಯುತ್ತೆ ಅಂತ ಕೋಪದಿಂದ ಅಂದ್ಕೊಂಡು ಅನ್ಸೂಯ ತನ್ನ ಮೇಕಪ್ ಡ್ರೆಸ್ಸಿಂಗ್ ಮುಗಿಸಿ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೊರಗೆ ಬಂದಳು. ಇಬ್ಬರು ಸೇರಿ ಹೊಸದಾಗಿ ಇಟ್ಟ ರೆಸ್ಟೋರೆಂಟ್ ಕಡೆ ಹೊರಟರು. ಇನ್ನೊಂದು ಕಡೆ ರಂಜನಿ ಆಫೀಸ್ ಮುಂದೆ ಕ್ಯಾಬ್ ಇಳಿದ್ಲು. ಅವಳು ಊಹಿಸಿದಂತೆ ಆಫೀಸ್ ಒಳಗೆ ಕಾಲಿಡ್ತಿದ್ದಂತೆ ಎಂಪ್ಲಾಯೀಸ್ ಎಲ್ಲರೂ ಅವಳನ್ನು ಯಾವುದೋ ಸ್ವರ್ಗ ಲೋಕದಿಂದ ರಂಬೆ ಊರ್ವಶಿ ಮೇನಿಕಿಳಿದು ಬಂದಂತೆ ಬಾಯಿ ಬಿಟ್ಟು ನೋಡೋದಕ್ಕೆ ಶುರು ಮಾಡಿದ್ರು. ಆಫೀಸ್ನಲ್ಲಿ ಟ್ರೆಡಿಷ್ನಲ್ ಡೇ ದಿನ ಕೂಡ ಸೀರೆ ಉಡದೆ ಸ್ಲೀವ್ಲೆಸ್ ಪಂಜಾಬಿ ಡ್ರೆಸ್ ಹಾಕೋ ಕಲ್ಚರ್ನಲ್ಲಿ ಅವಳು ಸೀರೆ ಹುಟ್ಟು ಬಂದಿರೋದು ಎಲ್ರಿಗೂ ಹೊಸದಾಗಿ ಕಾಣಿತು. ಅವರ ನೋಟ ಚುಚ್ಚುತ್ತಿದ್ದಂತೆ ವೇಗವಾಗಿ ಲಿಫ್ಟ್ ಒಳಗೆ ಹೋದ ರಂಜನಿ CEO ಇರೋ ಫ್ಲೋರ್ನಲ್ಲಿ ಲಿಫ್ಟ್ ಇಳಿದು ತನ್ನ ಕ್ಯಾಬಿನ್ಗೆ ಹೋಗಿ ಗಬಗಬನೆ ವಾಟರ್ ಬಾಟ್ಲು ಓಪನ್ ಮಾಡಿ ನೀರು ಕುಡಿದ್ಲು. ಅಸಲಿಗೆ ನಾನು ಇಂಡಿಯಾದಲ್ಲಿದ್ದೀನಾ ಅಥವಾ ಫಾರಿನ್ನಲ್ಲಿದ್ದೀನಾ, ಸೀರೆ ಉಟ್ರೆ ಇವ್ರು ಯಾಕೆ ಈ ವಿಚಿತ್ರವಾಗಿ ನೋಡ್ತಿದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಎದ್ದು ಒಂದ್ಸಲ ದೀರ್ಘವಾಗಿ ಉಸಿರು ಬಿಟ್ಲು. ಆಮೇಲೆ ದುರುದ್ರನ ಕ್ಯಾಬಿನ್ ಹತ್ರ ಹೋಗಿ ಬಾಗಿಲಿನ ಮೇಲೆ ಕೈ ಇಡಬೇಕನ್ನುವಷ್ಟರಲ್ಲಿ ಆಟೋಮೆಟಿಕ್ಕಾಗಿ ಬಾಗಿಲು ಓಪನ್ ಆಯಿತು. ಓಹೋ, ನಾನು ಬಂದೆ ಅಂತ ಅಬ್ಸರ್ವ್ ಮಾಡ್ತಿದ್ದಾನೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಒಳಗೆ ಕಾಲಿಟ್ಟ ರಂಜನಿ ಗುಡ್ ಮಾರ್ನಿಂಗ್ ಸರ್ ಅಂದ್ಲು. ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ ರುದ್ರ ತಲೆ ಎತ್ತಿ ಅವಳ ಕಡೆ ನೋಡ್ದ. ಪ್ಲೇನ್ ಪಿಂಕ್ ಕಲರ್ ಸೀರೆಯಲ್ಲಿ ನಾಜೂಕಾದ ಮಲ್ಲಿಗೆ ಬಳ್ಳಿ ಸೀರೆಯನ್ನು ಸವರ್ಕೊಂಡು ತನ್ನ ಮುಂದೆ ನಿಂತಂತೆ ಅನಿಸಿದ್ರಿಂದ ಅವನು ಒಂದು ಕ್ಷಣ ರೆಪ್ಪೆ ಬಡಿಯೋದನ್ನು ಮರೆತು ಹಾಗೆ ನೋಡ್ತಾ ಕೂತುಬಿಟ್ಟ. ಆದರೆ ರಂಜನಿ ಅದೆಲ್ಲ ಗಮನಿಸಿದೆ. ಸರ್, ಈ ದಿನ ನೀವು ಅಟೆಂಡ್ ಮಾಡಬೇಕಾದ ಮೀಟಿಂಗ್ಸ್ ಆ್ಯಂಡ್ ಕಾಲ್ಸ್ ಅಲ್ಲಿ ರೆಡಿಯಾಗಿದೆ ಅಂತ ಟಕ್ನೆ ಹೇಳಿ ಆ ದಿನದ ಪ್ರೋಗ್ರಾಮ್ಸ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ್ಲು. ಅವಳನ್ನ ನೇರವಾಗಿ ನೋಡ್ತಿದ್ದ ರುದ್ರ ಅವಳು ಹೇಳ್ತಿರೋದು ಸ್ವಲ್ಪವೂ ಕೇಳಿಸ್ಕೊಳ್ತಿಲ್ಲ. ಮಾತಿನ ಮಧ್ಯದಲ್ಲಿ ತಲೆ ಎತ್ತಿ ನೋಡಿದ ರಂಜನಿ ಅವನು ತನ್ನನ್ನೇ ನೋಡ್ತಿರೋದನ್ನು ಗಮನಿಸಿ, ಸರ್ ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ ಅಂತ ಕೇಳಿದ್ಲು. ಆ ಕರೆಯಲ್ಲಿ ರುದ್ರ ದಬಕ್ಕನ್ನು ಎಚ್ಚರಗೊಂಡ. ಆದರೆ ಅದನ್ನು ಹೊರ ಹಾಕದಂತೆ ಮುಚ್ಚಿಡ್ತಾ, ಎಸ್ ಮಿಸ್ ರಂಜನಿ, ಪ್ಲೀಸ್ ಕಂಟಿನ್ಯೂ ಅಂದ. ಆಲ್ರೆಡಿ ಹೇಳಿ ಮುಗೀತು ಸರ್, ನೀವು ಲಿಸ್ಟ್ ಕನ್ಫರ್ಮ್ ಮಾಡಿದ್ರೆ ನಾನು ಟೈಮಿಂಗ್ ಪ್ಲ್ಯಾನ್ ಮಾಡ್ತೀನಿ ಅಂದ್ಲು. ಆಲ್ ಎಷ್ಟು ಓಕೆ ಅಂದ ರುದ್ರ. ಓಕೆ ಸರ್, ನಾನು ಟೈಮಿಂಗ್ ಫಿಕ್ಸ್ ಮಾಡಿ ನಿಮಗೆ ಲಿಸ್ಟ್ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗೋದು ಹೊರಟ್ಲು. ಅದರಷ್ಟರಲ್ಲಿ ಮತ್ತೆ ಹಿಂದೆ ತಿರುಗಿ, ಸರ್ ಒಂದು ರಿಕ್ವೆಸ್ಟ್ ಅಂತ ವಿನಂತಿಯಿಂದ ಕೇಳಿದ್ಲು. ಹೇಳು, ಸೀರಿಯಸ್ ಆಗಂದ ರುದ್ರ. ಅದಕ್ಕೆ ಅವಳು ಸ್ವಲ್ಪ ಮುಜುಗರದಿಂದ, ಸರ್ ನೀವೇನೋ ಸೀರೆ ಉಟ್ಕೊಂಡು ಬನ್ನಿ ಅಂದ್ರಿ, ಆದರೆ ಎಲ್ಲರೂ ನನ್ನ ಸಂತೆಯಲ್ಲಿ ವಸ್ತುವನ್ನು ನೋಡುವಂತೆ ನೋಡ್ತಿದ್ದಾರೆ, ಅವ್ರ ಜೊತೆ ನೀವು ಕೂಡ ಹಾಗೆ ನೋಡ್ತಿದ್ದೀರಿ, ಹೀಗಾದರೆ ನನ್ನ ಕೈಲಿ ಆಗಲ್ಲ ಸರ್ ಅಂದ್ಲು ರಂಜನಿ. ಆಗದಿದ್ರೆ ಏನು ಮಾಡ್ತೀಯಾ, ಜಾಬ್ ಬಿಡ್ತೀಯಾ? ಬಿಟ್ಟರೆ ಬಿಡ್ಬೋದು, ನನಗೇನು ತೊಂದರೆ ಇಲ್ಲ ಅಂದ ರುದ್ರ. ಜಾಬ್ ಬಿಡೋದು ಅಂತ ನೆನಪಾಗ್ತಿದ್ದಂತೆ ಕಟ್ಟಬೇಕಾದ EMಗಳು, ಬಾಕಿ ಇರೋ ಸಾಲಗಳು, ತಾಯಿಯನ್ನು ಜಾಗ್ರತೆಯಾಗಿ ನೋಡ್ಕೊಳ್ಬೇಕಾದ ಪರಿಸ್ಥಿತಿ, ಹೀಗೆಲ್ಲವೂ ನೆನಪಾಗ ಅವಳನ್ನ ಉಸಿರುಗಟ್ಟುವಂತೆ ಮಾಡಿದ್ವು. ಮತ್ತಷ್ಟರಲ್ಲೇ ನೀನು ಜಾಬ್ ಬಿಡುವಾಗ ನಿನ್ನ ಸೀರೆಗಳ ಶಾಪಿಂಗ್ ಆದ ಬಿಲ್ ಇದೆಯಲ್ಲ, ಅದನ್ನು ಕೂಡ ಕಟ್ಟಿಬಿಟ್ಟು ಹೋಗು ಅಂತ ಹೇಳಿದ ರುದ್ರ. ಆ ಮಾತಿಗೆ ತಲೆ ಚಚ್ಕೊಂಡು ರಂಜನಿ, ನಾನು ಕೇಳಿದ್ನವೇನ ಸೀರೆ ಕೊಡು ಅಂತ?
ಅಂದ ಕೂಡಲೇ ಕೊಂಡ್ಕೊಟ್ಟು ಈಗ ನನ್ನನ್ನು ಲಾಕ್ ಮಾಡ್ತಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಹೊರಗಡೆ ಮಾತ್ರ ನೋ ಸರ್ ಹಾಗೇನಿಲ್ಲ, ಐ ಆಮ್ ಕಂಫರ್ಟಬಲ್ ಇನ್ ಸ್ಯಾರೀಸ್ ಸರ್ ಅಂತ ಹಲ್ಕಿರಿದು ನಕ್ಕದ್ಲು. ಗುಡ್ ಕೂಲಾಗಂದ ರುದ್ರ. ಆಗ ರಂಜನಿ ತನ್ನ ಹತ್ರ ಇರೋ ಲಿಸ್ಟ್ ನೋಡಿಕೊಂಡು, ಸರ್ ಈ ದಿನ ಮಧ್ಯಾಹ್ನ ನಮ್ಮ ಆಫೀಸ್ ಕ್ಯಾಂಟೀನಲ್ಲಿ ಒಂದು ನ್ಯೂ ಓಪನಿಂಗ್ ಇದೆ, ಅದಕ್ಕೆ ನಿಮಗೆ ಇನ್ವಿಟೇಷನ್ ಇದೆ, ನಾವು ಹೋಗ್ತಿದ್ದೀವಿ ಸರ್ ಅಂತ ಕೇಳಿದ್ಲು. ಅದರ ಓಪನಿಂಗ್ಗೆ ಹೋಗೋ ಅಗತ್ಯ ಇಲ್ಲ, ಆದರೆ ಮಧ್ಯಾಹ್ನ ನಮ್ಮ ಲಂಚ್ಗೆ ಅಲ್ಲಿಗೆ ಹೋಗಬೇಕು. ನಮ್ಮ ಎಂಪ್ಲಾಯೀಸ್ ತಿನ್ನೋ ಫುಡ್ ಕ್ವಾಲಿಟಿ ನಮಗೆ ಬಹಳ ಮುಖ್ಯ, ಸೊ ಆ ಟೈಮ್ಗೆ ಹೋಗೋಣ ಅಂತ ಹೇಳಿದೆ ರುದ್ರ. ಓಕೆ ಸರ್ ಅಂತ ಹೊರಟೋದ್ಲು ರಂಜನಿ. ಇನ್ನು ರುದ್ರ ತಾನು ಮಾಡಬೇಕಾದ ಕಾಲ್ಸ್ ಮಾಡ್ತಾ ಕೆಲಸದಲ್ಲಿ ಬ್ಯುಸಿ ಆದ. ರಂಜನಿ ಕೂಡ ಅವನು ಕೊಟ್ಟ ಕೆಲಸವನ್ನು ಪೂರ್ಣಗೊಳಿಸಲು ಶುರು ಮಾಡಿದ್ಲು. ಇನ್ನೊಂದು ಕಡೆ ರುದ್ರ ಬರ್ತಾನೇನೋ ಅಂತ ಬಹಳ ಹೊತ್ತು ಕಾದ್ರು ಅನಸೂಯ ಮತ್ತು ವೀರ. ಆದರೆ ರುದ್ರ ಬರಲಿಲ್ಲ. ಏನೇ ನೀನು ಕರೆದ್ರೂ ಅವ್ನು ಬರಲಿಲ್ಲ, ಸರಿಯಾಗಿ ಕರೀಲಿಲ್ವಾ ಅಂತ ಕೇಳ್ದ ವೀರ. ಮೆಲ್ಲಗೆ ಮಾತಾಡು, ನಾವಿರೋದು ಅವ್ನ ಕಂಪ್ನೀಲಿ, ಸೊ ಸ್ವಲ್ಪ ರೆಸ್ಪೆಕ್ಟ್ ಕೊಡು. ಹಾಗೆ ನಾನು ನೇರವಾಗಿ ಅವನ ಕರೀಲಿಲ್ಲ. ಆದರೂ ವೀರ, ನಾನೇನಾದರೂ ಮಿಸ್ ಇಂಡಿಯಾನ, ನಾನು ಕರೆದ ಕೂಡಲೇ ಓಡ್ಬರೋದಕ್ಕೆ ಅಂದ್ಲು ಅನಸೂಯ. ನನ್ನ ಮಟ್ಟಿಗೆ ನೀನು ಮಿಸ್ ಇಂಡಿಯಾಕ್ಕಿಂತ ಹೆಚ್ಚೆ, ಆದರೆ ಸರಿ ನಾನು ಇನ್ನೂ ಹೋಗ್ಲಾ ಅಂತ ಕೇಳಿದ ವೀರ. ಎಲ್ಲಿಗೆ ಹೋಗೋದು, ನೀನು ಇನ್ನು ಮುಂದೆ ಇಲ್ಲೇ ಇರಬೇಕು, ಹೇಗಿದ್ರು ನಮ್ಮ ಊರಿನಲ್ಲಿ ಮಾಡಿದ ಹಾಗೆ ಇಲ್ಲಿ ದಂಡ ಹಾಕೋ ಕೆಲಸ ಇಲ್ಲ, ಸೊ ರೆಸ್ಟೋರೆಂಟ್ ಹತ್ರ ಇದು ನೋಡ್ಕೊ ಅಂದ್ಲು ಅನಸೂಯ. ಹೆಲೋ, ಇಂಥವು ಯಾವುದನ್ನು ನಂಗೆ ಹಚ್ಚಬೇಡ, ನಿಂಗೊಂದು ಉದ್ಯೋಗ ಇರಲಿ, ನಮಗೊಂದು ಆದಾಯ ಇರಲಿ ಅಂತಿದ್ದೀನಿ ಇಟ್ಟಿದ್ದೀನಿ, ಅಷ್ಟೇ ಹೊರತು ಇದರಲ್ಲಿ ನನಗೆ ಆಸಕ್ತಿ ಇಲ್ಲ ಅಂದು ಸ್ವಲ್ಪ ಕೋಪದಿಂದ ಅಂದು ವೀರ. ಸರಿ ಸಿಟ್ಟು ಮಾಡ್ಕೋಬೇಡ, ಆದರೆ ಫಸ್ಟ್ ಅಲ್ವಾ, ಸ್ವಲ್ಪ ಸಂಜೆವರೆಗೂ ಇರು ಅಂದ್ಲು ಅನಸೂಯ. ಸರಿ ನಿನಗಾಗಿ ಮಧ್ಯಾಹ್ನದವರೆಗೂ ಇರ್ತೀನಿ, ಆಮೇಲೆ ಮಾತಾಡಿರೋದು ಕೇಳಬೇಡ ಅಂತ ಅಲ್ಲೇ ಸೆಟಲ್ ಆಗಿಬಿಟ್ಟ ವೀರ. ಆದರೆ ಮಧ್ಯಾಹ್ನ ರುದ್ರ ಮತ್ತು ರಂಜನಿ ರೆಸ್ಟೋರೆಂಟಿಗೆ ಬಂದರೆ ಅವ್ರನ್ನ ವೀರ ನೋಡಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾನೆ? ರಂಜನಿ ನೋಡಿದ್ರೆ ವೀರ ಮನಸ್ಸು ಬದಲಾಯಿಸ್ಕೊಂಡು ಪ್ರತಿದಿನ ರೆಸ್ಟೋರೆಂಟಿಗೆ ಬರ್ತಾನೆ. ರೆಸ್ಟೋರೆಂಟ್ ಓಪನ್ ಆದಮೇಲೆ ಹೋಗ್ತೀನಿ ಅಂತಿದ್ದು ವೀರನನ್ನು ಅನಸೂಯ ತಡಿತಾಳೆ. ಆದ್ದರಿಂದ ಮಧ್ಯಾಹ್ನದವರೆಗೂ ಮಾತ್ರ ಇರ್ತೀನಿ ಅಂತ ಹೇಳಿ ಅಲ್ಲೇ ಸೆಟಲ್ ಆಗಿದ್ದಾನೆ ವೀರ. ಇನ್ನೊಂದು ಕಡೆ ಮಧ್ಯಾಹ್ನ ಆಗ್ತಿದ್ದಂತೆ ತನ್ನ ಕೆಲಸ ಮುಗಿಸ್ತಾ ರುದ್ರ ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ತಿರಲು ಅಷ್ಟರಲ್ಲಿ ಅಲ್ಲಿಗೆ ಬಂದಳು ರಂಜನಿ. ಯಾಕೆ ಹೀಗೆ ಬಂದೆ ಕೂಲಾಗಿ ಕೇಳಿದ ರುದ್ರ. ಲಂಚ್ಗೆ ಹೋಗೋಣ ಅಂದಿದ್ರಿ ಅಲ್ವಾ, ಸಮಯ ಆಯಿತು ಅದಕ್ಕೆ ಬಂದೆ ಅಂದ್ಲು ರಂಜನಿ. ಯಾಕೆ ಲಂಚ್ ಬಾಕ್ಸ್ ತಂದಿಲ್ವಾ ಅಂತ ಕೇಳಿದ ರುದ್ರ. ತಂದಿದ್ದೀನಿ ಸರ್, ಆದರೆ ಈ ದಿನ ನಮ್ಮ ಬಿಲ್ಡಿಂಗ್ನಲ್ಲಿ ಒಂದು ರೆಸ್ಟೋರೆಂಟ್ ಓಪನಿಂಗ್ ಅಲ್ವಾ, ಈ ದಿನ ಫಸ್ಟ್ ಡೇ ಆಫರ್ ಅಡಿಯಲ್ಲಿ ಅಲ್ಲಿ ಫುಡ್ ಬಹಳ ಕಡಿಮೆ ರೇಟ್ಗೆ ಜಾಸ್ತಿ ಐಟಮ್ಸ್ ಕೊಡ್ತಾರೆ, ಅದಕ್ಕೆ ಒಂದು ಕೈ ನೋಡೋಣ ಎನ್ನುತ್ತಲೇ ಸಡನ್ನಾಗಿ ತಾನು CEO ಮುಂದೆ ಇದ್ದೀನಿ ಅಂತ ನೆನಪಾಗಿ ನಾಲ್ಗೆ ಕಚ್ಕೊಂಡ್ಳು. ಅಷ್ಟೆಲ್ಲ ಮಾತು ಕೇಳಿದ್ದು ರುದ್ರ ಅವಳ ಕಡೆ ಒಂದು ಲುಕ್ ಕೊಟ್ಟು, ರೇಟ್ ಕಡಿಮೆ ಇದ್ದರೆ ಯಾವ ಕಸನಾದರೂ ತಿಂದುಬಿಡ್ತೀಯಾ ಅಂತ ಕೇಳ್ದ. ಆಗಲ್ಲ ಸರ್, ಹೊಸ ಐಟಮ್ಸ್ ಜಾಸ್ತಿ ತಿನ್ಬೋದು ಅಂತ ಗುಣಕ್ತಾ ಹಿಡಿದ್ಲು ರಂಜನಿ. ಅದನ್ನು ಕೇಳಿ ಸ್ವಲ್ಪ ವಿಚಿತ್ರವಾಗಿ ನೋಡಿ, ಯು ಆರ್ ಕ್ರೇಜಿ ಅನ್ನುತ್ತಾ ಎದ್ದು ಹೊರಗೆ ನಡೆದ ರುದ್ರ. ಇದರಲ್ಲಿ ಕ್ರೇಜಿ ಏನಿದೆ, ಹೊಸ ಟೇಸ್ಟ್ ನೋಡಬೇಕು ಅಂದ್ಕೊಳ್ಳೋದು ತಪ್ಪಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಅವನ ಹಿಂದೆ ಹೋದ್ಲು. ಯಾಕೆ ನಾನು ಹಿಂದೆ ಬರ್ತಿದ್ಯಾ? ಲಿಫ್ಟ್ ಹತ್ರ ಹೋದ ರುದ್ರ ಅಲ್ಲೇ ನಿಂತು ಕೇಳ್ದ. ನೀವು ಹೋಗ್ತಾ ಇರೋದು ರೆಸ್ಟೋರೆಂಟ್ಗಲ್ವಾ ಸರ್, ಅದಕ್ಕೆ ನಿಮ್ಮ ಹಿಂದೆ ಬರ್ತಿದ್ದೀನಿ, ಜೊತೆಗೆ ನಿಮ್ಮ ಜೊತೆ ಬಂದರೆ ಸ್ವಲ್ಪ ಮರ್ಯಾದೆ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಐಟಮ್ಸ್ ಹಾಕ್ತಾರೆ ಅಂತ ನಾಚಿಕೆ ಇಲ್ಲದೆ ಹೇಳಿದ್ಲು ರಂಜನಿ. ಆ ಮಾತಿಗೆ ರುದ್ರ ಅವಳ ಕಡೆ ಸೀರಿಯಸ್ ಆಗಿ ನೋಡಿದ್ರಿಂದ, ಅಂದರೆ ನಾನು ನಿಮ್ಮ PA ಅಲ್ವಾ, ಜೊತೆಗೆ ನೀವೇ ಹೇಳಿದ್ರಿ ಅಲ್ವಾ ಆಫೀಸ್ನಲ್ಲಿರೋ ತನಕ ನಿಮ್ಮ ಜೊತೆಗಿದ್ದು ನೀವು ಹೇಳಿದ ಕೆಲಸ ಮಾಡಬೇಕಂತ, ಅದಕ್ಕೆ ನಿಮ್ಮ ಜೊತೆ ಬರ್ತಿದ್ದೀನಿ ಅಂತ ಅಲ್ಕಿರೀತ ಹೇಳಿದ್ಲು. ಓಹೋ, ಈ ಮಧ್ಯೆ ನಿನಗೆ ಬುದ್ಧಿವಂತಿಕೆ ಜಾಸ್ತಿ ಆಗಿದೆ, ಸರಿ ಹೇಳ್ತೀನಿ ಅವಳ ಕಡೆ ನೇರವಾಗಿ ನೋಡ್ತಾ ಅಂದ ರುದ್ರ. ಆ ಮಾತಿಗೆಲ್ಲ ನೋಡಿದ್ಲು ರಂಜನಿ. ಅಷ್ಟರಲ್ಲಿ ಲಿಫ್ಟ್ ಓಪನ್ ಆಗಿದ್ದರಿಂದ ಇಬ್ಬರು ಕೆಳಗೆ ಹೋದರು. ಇನ್ನೊಂದು ಕಡೆ ಬೆಳಗ್ಗಿನಿಂದ ಒಂದೇ ಕಡೆ ಕೂತು ದಪ್ಪದ ಮೇಕಪ್ ಹಾಕಿದ ಕಾರ್ಪೊರೇಟ್ ಎಂಪ್ಲಾಯೀಸ್ ಮುಖಗಳನ್ನ ನೋಡ್ತಿದ್ವಿ. ವೀರಾಗೆ ಬೋರ್ ಆಗ್ತಿದೆ, ಅಲ್ಲಿಂದ ಹೊರಡೋಣ ಅಂದರೆ ಅನಸೂಯ ಕೋಪಕ್ಕೆ ಬಲಿಯಾಗಬೇಕಾಗತ್ತೆ ಅಂತ ಕಷ್ಟದಿಂದ ಅಲ್ಲೇ ಕೂತಿದ್ದ. ಅವನ ಅವಸ್ಥೆ ಅರ್ಥ ಆಗ್ತಿದ್ರು, ಅಷ್ಟಾಗಿ ತಲೆ ಕೆಡಿಸ್ಕೊಳ್ದೆ ಕಸ್ಟಮರ್ಸ್ ಜೊತೆ ಚೆನ್ನಾಗಿ ಮಾತಾಡ್ತಾ ಬಿಸ್ನೆಸ್ ಸ್ಟ್ರಾಟಜಿ ಬಳಸ್ತಿದ್ದಾಳೆ ಅನಸೂಯ. ಹಸುವಿನಿಂದ ಹಾತೋರಿತ ತಿಂತಿರೋ ಹುಡುಗರು ಅನಸೂಯಾಳ ಅಂದಕ್ಕೆ ಫಿದಾ ಆಗಿ ನಾಳೆಯಿಂದ ಲಂಚ್ ಬಾಕ್ಸ್ ತರಬಾರ್ದು ಅಂತ ಫಿಕ್ಸ್ ಆಗಿದ್ದಾರೆ. ಅಂತಹ ಸೀರೆ ಒಡವೆಗಳೊಂದಿಗೆ ಅವಳನ್ನ ನೋಡ್ತಿರೋ ಹುಡುಗಿಯರಿಗೆ ಉಸಿರಾಡೋದಕ್ಕಾಗ್ತಿಲ್ಲ. ಅನಸೂಯಾಳನ್ನು ಸೈಟ್ ಹೊಡಿತಿರೋ ಗಂಡಸರನ್ನ ನುಂಗ್ ಹಾಕುವಂತ ನೋಡ್ತಿದ್ದಾನೆ ವೀರ. ಎಷ್ಟೇ ಬ್ಯುಸಿ ಆಗಿದ್ರು ಒಂದು ಕಣ್ಣು ವೀರ ಮೇಲೆ ಇಟ್ಟಿದ್ದ ಅನಸೂಯ ಅವನ ಅಸೂಯೆ ಕಂಡು ಆನಂದ ಪಡ್ತಿದ್ದಾಳೆ. ಸರಿಯಾಗಿ ಅದೇ ಸಮಯದಲ್ಲಿ ಆ ರೆಸ್ಟೋರೆಂಟ್ಗೆ ಕಾಲಿಟ್ಟ ರುದ್ರ ಅವನ ಹಿಂದೆ ಬಂದಳು ರಂಜನಿ. ಒಂದೇ ಸಮನೆ ಎಲ್ಲರ ದೃಷ್ಟಿ CEO ಮೇಲೆ ಬಿತ್ತು. ಬಾಸ್ ಬಂದರು ಅಂತ ತಿಳಿಯುತ್ತಿದ್ದಂತೆ ಅನಸೂಯ ಅವಸರದಿಂದ ರುದ್ರನ ಎದುರಿಗೆ ಹೋದರೆ, ಈಗ ಇವನ ಜೊತೆ ಮಾತಾಡಬೇಕಾ, ನಾನು ಇವನ್ನ ನೋಡಿಲ್ಲ, ಆದರೆ ನನಗಿವನು ಸ್ವಲ್ಪನೂ ಇಷ್ಟ ಇಲ್ಲ ಅಂದ್ಕೊಳ್ತಾ ಇದ್ದು ಕಿಚನ್ ಒಳಗೆ ಹೊರಟು ಹೋದ ವೀರ. ಅಷ್ಟರಲ್ಲೇ ರುದ್ರನಿಗೆ ನಗ್ತಾ ಎದುರು ಹೋದ ಅನಸೂಯಾಳಿಗೆ ಅವನ ಹಿಂದೆ ಸೀರಿಯಲ್ ಸಿಂಗಾರಗೊಂಡು ಬರ್ತಿರೋ ರಂಜನಿ ಕಂಡು ಕೂಡಲೇ ಅವಳ ಮುಖದಲ್ಲಿ ಬಣ್ಣಗಳು ಬದಲಾಗಿ ಹೋದವು. ತಕ್ಷಣ ಹಿಂದೆ ತಿರುಗಿ ವೀರಾಗಾಗಿ ನೋಡಿದ್ಲು, ಆದರೆ ಅವನು ಅಲ್ಲಿರಲಿಲ್ಲ. ಅಮ್ಮಯ್ಯ ಅಂತ ಉಸಿರು ಬಿಟ್ಟ ಅನಸೂಯ ತಕ್ಷಣ
ನಮಸ್ತೆ ಸರ್ ಅಂತ ರುದ್ರನನ್ನು ಮಾತಾಡಿಸಿದ್ಲು. ಕೇವಲ ಕಣ್ಣುಗಳನ್ನ ಮಾತ್ರ ಮಿಟುಕಿಸಿದ ರುದ್ರ ಅವಳನ್ನ ಕೆಳಗಿನಿಂದ ಮೇಲಿನವರೆಗೂ ಒಂದು ಸಲ ಸ್ಕ್ಯಾನ್ ಮಾಡ್ದ. ಸರ್ ಹೀಗೆ ಬಂದು ಕೂತ್ಕೊಳ್ಳಿ ಅಂತ ಹತ್ರ ಇದ್ದು ಅವನ ಟೇಬಲ್ ಹತ್ರ ಕರ್ಕೊಂಡು ಹೋದ್ಲು ಅನ್ಸೂಯ. ಸಡನ್ನಾಗಿ CEO ಬಂದಿದ್ದರಿಂದ ಎಲ್ಲರೂ ತಿನ್ನೋದು ನಿಲ್ಲಿಸಿ ಎದ್ದು ನಿಂತರು. ಅವ್ರನ್ನ ನೋಡಿ ಹೆಲೋ ಗಾಯ್ಸ್ ಕ್ಯಾರಿ ಆನ್ ಅಂದ ರುದ್ರ. ಅದರಿಂದ ಎಲ್ಲರೂ ಮತ್ತೆ ಕೂತು ತಿನ್ನೋದಕ್ಕೆ ಶುರು ಮಾಡಿದ್ರು. ಇನ್ನೊಂದು ಕಡೆ ತನ್ನ ಶತ್ರು ಅಂತ ಭಾವಿಸ್ತಿರೋ ರಂಜನಿ ಕಂಪನಿ CEO ರುದ್ರನ ಜೊತೆ ಬರೋದು, ಅದರಲ್ಲೂ ಅಷ್ಟು ಅಂದವಾಗಿ ಸೀರೆ ಉಟ್ಟು ಬರೋದು ಸಹಿಸಲಾಗದ ಅನ್ಸೂಯ ಕೋಪದಿಂದ ಕುದೀತಿದ್ದಾಳೆ. ಈಗ ವೀರ ಏನಾದರೂ ಅವಳನ್ನ ರೆಸ್ಟೋರೆಂಟ್ನಲ್ಲಿ ನೋಡಿದ್ರೆ ಇನ್ನು ಅವನು ಈ ರೆಸ್ಟೋರೆಂಟನ್ನು ಬಿಟ್ಟು ಹೋಗಲ್ಲ. ಆದರೂ ನಾನು ಕೂಡ ಬಂದು ಇದು ಇರೋ ಆಫೀಸ್ನಲ್ಲೇ ರೆಸ್ಟೋರೆಂಟ್ ಇಟ್ಟನಲ್ಲ, ಎಂಥ ದೇವ್ರೆ ಅಂದ್ಕೊಂಡು ಅಷ್ಟರಲ್ಲೇ ಮತ್ತೆ ಈ ವೀರ ಎಲ್ಲಿಗೆ ಹೋದ? ಥ್ಯಾಂಕ್ ಗಾಡ್ ಸದ್ಯಕ್ಕೆ ಇದನ್ನು ನೋಡಿಲ್ಲ, ನೋಡಿದ್ರೆ ವೇಷಗಳು ಶುರು ಮಾಡ್ತಿದ್ದ. ಆದರೂ ನಂಗೆ ಬುದ್ಧಿ ಇಲ್ಲ, ಅವನು ಮಧ್ಯಾಹ್ನ ಹೋಗ್ತೀನಿ ಅಂದ, ನಾನೇ ಸುಮ್ಮನೆ ತಡೆದೆ ಅಂತ ತಲೆ ಚಿಚ್ಕೊಂಡ್ಲು ಅನ್ಸೂಯ. ಬೆಳಗ್ಗಿನಿಂದ ಕಳೆಯಾಗಿದ್ದ ಅವಳ ಮುಖ ಸೀದೋಗಿರೋ ಥರ ಆಯಿತು. ಆದರೆ ಅಷ್ಟರಲ್ಲ ಆಲೋಚಿಸ್ತಾ ವೀರ ಈಗ ಹೋದರೆ ಮತ್ತೆ ಯಾವಾಗಲೂ ರೆಸ್ಟೋರೆಂಟಿಗೆ ಬರ್ತಾನೆ, ಸೊ ಈ ಒಂದು ಸಲ ವೀರ ಕಣ್ಣಿಗೆ ರಂಜನಿ ಬೀಳ್ತಿದ್ರೆ ಸಾಕು, ಅದಕ್ಕಾಗಿ ಬಿಸ್ನೆಸ್ ಕಳೆದುಕೊಳ್ಳೋದಕ್ಕಾಗಲ್ಲ ಅಲ್ವಾ ಅಂತ ಅಂದ್ಕೊಂಡು ಅನ್ಸೂಯ ತಕ್ಷಣ ತಮ್ಮ ರೆಸ್ಟೋರೆಂಟ್ನಲ್ಲಿ ಮಾಡಿದ ಫುಡ್ ಎಲ್ಲವನ್ನು ಪುಟ್ಟ ಬೌಲ್ಗಳಲ್ಲಿಟ್ಟು ರುದ್ರನ ಮುಂದೆ ತಂದಿಟ್ಲು. ಎಲ್ಲವನ್ನ ರುದ್ರನ ಮುಂದೆ ಮಾತ್ರ ಇಟ್ಟು ತನಗೇನು ಇಡ್ತಿದ್ದರಿಂದ ಗೊಂದಲದಿಂದ ನೋಡಿದ್ಲು ರಂಜನಿ. ಅದು ಗಮನಿಸಿದ ರುದ್ರ ಅವಳ ಎಕ್ಸ್ಪ್ರೆಷನ್ಸ್ಗೆ ಒಂದು ನಗುವನ್ನು ತನ್ನ ತುಟಿ ಅಂತನ್ನು ಮುಚ್ಚಿಟ್ಕೊಂಡು ಈ ಪ್ಲೇಟ್ ಕಾಸ್ಟ್ ಎಷ್ಟು ಅಂತ ಅನ್ಸೂಯಳನ್ನು ಕೇಳ್ದ. ನಾರ್ಮಲ್ ಟೈಮ್ನಲ್ಲಾದರೆ 599 ಚಾರ್ಜ್ ಮಾಡ್ತೀನಿ ಸರ್, ಈ ದಿನ ರೆಸ್ಟೋರೆಂಟ್ ಓಪನ್ ಆಫರ್ ಅಡಿಯಲ್ಲಿ 299 ಕೊಡ್ತಿದ್ದೀನಿ ಅಂತ ಕೇಳಿದ್ಲು ಅನ್ಸೂಯ. ಓಕೆ, ಅವಳಿಗೂ ಕೂಡ ಒಂದು ಪ್ಲೇಟ್ ತಂದು ಕೊಡಿ ಅಂತ ಕೇಳಿದ ರುದ್ರ. ಆ ಮಾತಿಗೆ ಪಕ್ಕನೆ ರಂಜನಿ ಕಡೆ ನೋಡಿ ಒಂದು ಸೀರಿಯಸ್ ಲುಕ್ ಕೊಟ್ಟ ಅನ್ಸೂಯ ಓಕೆ ಸರ್ ಅಂತ ಅಲ್ಲಿಂದ ಹೊರಟು ಹೋದ್ಲು. ಅವಳು ನೋಟಕ್ಕೆ ಬೆದರಿದ ರಂಜನಿ ಯಾಕೆ ತನ್ನ ಕಡೆ ಅಷ್ಟು ಸೀರಿಯಸ್ ಆಗಿ ನೋಡಿದ್ಲು ಅಂತ ತಿಳಿಯದೆ ಗೊಂದಲಕ್ಕೀಡಾದ್ಲು. ಸ್ವಲ್ಪ ಹೊತ್ತಿಗೆ ಒಬ್ಬ ವೇಟರ್ ಬಂದು ರಂಜನಿ ಮುಂದೆ ಒಂದು ಪ್ಲೇಟ್ ಇಟ್ಟ. ಆ ಪ್ಲೇಟ್ ನೋಡ್ತಿದ್ದಂತೆ ಅಲ್ಲಿಯವರೆಗೆ ಆಲೋಚನೆಯಲ್ಲಿದ್ದ ರಂಜನಿ ಮುಖ ಒಂದೇ ಸಮನೆ ಅರಳಿತು. ಕೈಗಳನ್ನ ಉಚ್ಕೊಳ್ತಾ ಇಷ್ಟದಿಂದ ಆ ಫುಡ್ ಕಡೆ ಮೆಲ್ಲಗೆ ಒಂದೊಂದೇ ಐಟಮ್ಸ್ ಟೇಸ್ಟ್ ಮಾಡ್ತಾ ಸವಿಯೋದಕ್ಕೆ ಶುರು ಮಾಡಿದ್ಲು ರಂಜನಿ. ಅವಳು ಫುಡ್ ತಿನ್ನೋ ಸ್ಟೈಲ್ ಇಷ್ಟವಾದ ರುದ್ರ ಕೂಡ ಅವಳ ಕಡೆ ನೋಡ್ತಾ ತಾನು ಮೆಲ್ಲಗೆ ತಿಂತ ಅವಳನ್ನು ಗಮನಿಸ್ತಿದ್ದಾನೆ. ರುದ್ರ ತನ್ನ ಪ್ಲೇಟ್ನಲ್ಲಿ ಅರ್ಧದಷ್ಟು ಕೂಡ ಮುಗಿಸಿಲ್ಲ, ಆದರೆ ರಂಜನಿ ಮಾತ್ರ ಇಡೀ ಪ್ಲೇಟ್ ಕ್ಲೀನ್ ಮಾಡಿಬಿಟ್ಟಿದ್ದಾಳೆ. ಅದು ನೋಡಿ ರುದ್ರ ಶಾಕ್ ಆಗ್ತಾ ನೋಡೋದಕ್ಕೆ ಸಣ್ಣಕ್ಕೆ ನಾಜೂಕಾಗಿದ್ರು ಫುಡ್ ಮಾತ್ರ ಚೆನ್ನಾಗಿ ನುಂಗ್ತಾಳೆ ಅಂತ ಅಂದ್ಕೊಳ್ದೇ ಇರೋದಕ್ಕಾಗಲಿಲ್ಲ. ಅವರಿಬ್ಬರು ತಿನ್ನೋದ್ರಲ್ಲಿ ಬ್ಯುಸಿ ಆಗಿರಲು ವೀರ ಎಲ್ಲಿಗೆ ಹೋದ ಅಂದ್ಕೊಳ್ತಾ ಅವನಿಗಾಗಿ ಹುಡುಕಿದ್ಲು ಅನ್ಸೂಯ. ಕೊನೆಗೆ ಅವನ ಕಿಚನ್ನಲ್ಲಿ ಕಂಡಿದ್ದರಿಂದ ಇವನು ದೂರನೇ ಇದ್ದಾನೆ, ಈಗ ಅಷ್ಟರಲ್ಲಿತ್ತ ಬಾರದೇ ಇದ್ದರೆ ಸಾಕು ಅಂದ್ಕೊಂಡ್ಳು. ಸರಿಯಾಗಿ ಅಷ್ಟರಲ್ಲೇ ವೀರಾಗಿ ಯಾವುದೋ ಫೋನ್ ಕಾಲ್ ಬಂದಿದ್ದರಿಂದ ಕಾಲ್ ಎತ್ತಿದ. ಹೆಲೋ ಅಂತಿದ್ರು. ಆ ಕಡೆಯಿಂದ ಧ್ವನಿ ಸರಿಯಾಗಿ ಕೇಳಿಸ್ತಿದ್ರಿಂದ ಅಲ್ಲಿ ಸಿಗ್ನಲ್ ಸರಿಯಾಗಿಲ್ಲ ಅಂತ ಕಿಚನ್ನಿಂದ ಹೊರಗೆ ಬಂದ. ಅವನಿಗೆ ಹೊರಗೆ ಬರೋದೇ ತಡ ಅನ್ಸೂಯಾಳ ಎದೆ ಬಡಿತ ಜೋರಾಯಿತು. ಈಗೇನಾದರೂ ವೀರ ಈ ಹುಡುಗಿಯನ್ನು ನೋಡಿದ್ರೆ ಇನ್ನೂ ರೆಸ್ಟೋರೆಂಟ್ ಬಿಟ್ಟು ಕದರಲ್ಲ, ನಾನೇ ಬೇಕು ಅಂತ ವೀರಾಗೆ ಆ ಹುಡುಗಿಯನ್ನು ಗಿಫ್ಟ್ ಕೊಟ್ಟಾಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಟೆನ್ಷನ್ನಿಂದ ವೀರನನ್ನು ಇತ್ತ ರಂಜನಿಯನ್ನು ನೋಡ್ತಿದ್ದಾಳೆ. ಆದರೆ ವೀರ ಮಾತ್ರ ಯಾರನ್ನೋ ಗಮನಿಸದೆ ಕಾಲ್ನಲ್ಲಿ ಮಾತಾಡ್ತಾ ನೇರವಾಗಿ ಹೊರಗೆ ಹೋಗ್ಬಿಟ್ಟ. ಆದ್ದರಿಂದ ತಲೆ ಮೇಲಿದ್ದ ದೊಡ್ಡ ಬಂಡೆಯನ್ನು ಪಕ್ಕಕ್ಕೆ ತಳೆದ ಹಾಗೆ ರಿಲೀಫ್ ಆಗಿ ಫೀಲ್ ಆದ್ಲು ಅನ್ಸೂಯ. ಆಮೇಲೆ ಫುಡ್ ಪೂರ್ಣಗೊಳಿಸಿದ ರುದ್ರನ ಹತ್ರ ಬಂದ ಅನ್ಸೂಯ ನಗ್ತಾ ಸರ್ ಫುಡ್ ಹೇಗಿದೆ ಅಂತ ಕೇಳಿದ್ಲು. ಆ ಮಾತಿಗೆ ಮೊಬೈಲ್ ನೋಡ್ತಿದ್ದ ರುದ್ರ ತಲೆ ಎತ್ತಿ ಅವಳನ್ನ ನೋಡಿ ನೈಸ್, ಕ್ವಾಲಿಟಿ ಮಾತ್ರ ಯಾವಾಗಲೂ ಹೀಗೆ ಮೇಂಟೈನ್ ಮಾಡಿ ಅಂತ ಹೇಳ್ದ. ಖಂಡಿತ ಸರ್ ಅಂದ್ಲು ಅನ್ಸೂಯ. ಓಕೆ, ಬಿಲ್ ಅಮೌಂಟ್ ಹೇಳಿ ಅಂದ ರುದ್ರ. ಪರವಾಗಿಲ್ಲ ಸರ್, ನಮಗಿಲ್ಲಿ ಬಿಸ್ನೆಸ್ ಇಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಥ್ಯಾಂಕ್ಸ್, ಈ ದಿನಕ್ಕೆ ನೀವು ಬಿಲ್ ಏನು ಕೊಡಬೇಡಿ ಅಂದ್ಲು ಅನ್ಸೂಯ. ಇಲ್ಲ, ಬಿಸ್ನೆಸ್ ಯಾವಾಗಲೂ ಬಿಸ್ನೆಸ್ ಅಂತ ನೋಡಬೇಕು, ಇಬ್ಬರದ್ದು ಸೇರಿ ಬಿಲ್ ಎಷ್ಟಾಯ್ತು ಹೇಳಿ, ನಾನು ಪೇ ಮಾಡ್ತೀನಿ ಅಂದ ರುದ್ರ. ಅದಕ್ಕೆ ಬಿಲ್ ಬರೆದು ಕೊಟ್ಟಳು ಅನ್ಸೂಯ. ಅದನ್ನು ಪೇ ಮಾಡಿದ ರುದ್ರ ಹೊರಗೆ ಹೋಗ್ತಿದ್ರೆ ಅವನ ಹಿಂದೆ ಹೋದ್ಲು ರಂಜನಿ. ಅವಳನ್ನ ನುಂಗು ಹಾಕುವಂತೆ ನೋಡ್ತಿದ್ದಾಳೆ ಅನ್ಸೂಯ. ಆ ನೋಟ ಹಚ್ಚಿಸ್ತಿದ್ರೆ ಈಕೆಗೆ ಏನಾಯ್ತು, ಯಾಕೆ ನನ್ನ ತಿಂದು ಹಾಕುವಂತ ನೋಡ್ತಿದ್ದಾಳೆ, ಆ ಕಣ್ಣಲ್ಲಿ ಕೋಪ ನೋಡ್ತಿದ್ರೆ ನನ್ನ ಚೂರು ಮಾಡಿ ಬಿರಿಯಾನಿ ಮಾಡುವಂತಿದೆ, ಏನೋ ಫುಡ್ ಆಫರ್ಗೆ ಆಸೆ ಬಿದ್ದು ಬಂದೆ, ಆದರೆ ಈ ರೆಸ್ಟೋರೆಂಟ್ ಕಡೆ ಬಾರದೇ ಇದ್ರೆ ಒಳ್ಳೆಯದು ಅಂತ ತನ್ನಲ್ಲಿ ತಾನು ಅಂದ್ಕೊಳ್ತಾ ರುದ್ರನ ಹಿಂದೆ ಹೋಗ್ತಿರೋ ಅವಳ ಕಡೆ ನೋಡ್ತಿದ್ರೆ ಈ ರಂಜನಿ ಆ CEOಗೆ ಪರ್ಸನಲ್ ಅಸಿಸ್ಟೆಂಟ್ ಥರ ಕಾಣ್ತಿದ್ದಾಳೆ. ಅಂಥವಳ ಜೊತೆ ವೀರಾಗಿ ಏನು ಕೆಲಸ? ಅಸಲಿಗೆ ಈ ಹುಡುಗಿ ವೀರ ಮುಖವನ್ನಾದರೂ ನೋಡ್ತಾಳ, ಯಾಕೆ ಇವನಷ್ಟು ಆತುರವಾಗಿ ಆ ಹುಡುಗಿಯಿಂದ ಬಿದ್ದಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಇನ್ನೊಂದು ಕಡೆ ಫುಲ್ ಆಗ್ತಿದ್ದ ರಂಜನಿಗೆ ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಿದೆ. ಆದರೆ ತಾನಿರೋದು ಆಫೀಸ್ನಲ್ಲಿ ಆದ್ದರಿಂದ ಆ ಪ್ರಯತ್ನ ಕೈಬಿಟ್ಲು. ಹೇಗಿದ್ರು ತನ್ನ ಕ್ಯಾಬಿನ್ಗೆ ಹೋಗಿ AC ಕೂತು ಸ್ವಲ್ಪ ರಿಲ್ಯಾಕ್ಸ್ ಆಗಬಹುದು ಅಂದ್ಕೊಂಡ್ಳು. ರುದ್ರ ನೇರವಾಗಿ ತನ್ನ ಕ್ಯಾಬಿನ್ಗೆ ಹೋದ. ರಂಜನಿ ಕೂಡ ಹೋಗಿ ತನ್ನ ಕ್ಯಾಬಿನಲ್ಲಿ ಕೂತ್ಕೊಳ್ತಿರುವಾಗ ಅಲ್ಲಿ ಲ್ಯಾಂಡ್ ಫೋನ್ ರಿಂಗ್ ಆಯಿತು. ಎತ್ತಿದ ರಂಜನಿಗೆ ಕಮ್ ಟು ಮೈ ಕ್ಯಾಬಿನ್ ಅಂದ ರುದ್ರ. ಅಪ್ಪ ಅಸಲಿಗೆ ಬಾಡಿ ಕಂಟ್ರೋಲ್ನಲ್ಲಿಲ್ಲ, ಈಗ ಈತನಿಗೆ ಅಷ್ಟು ಅರ್ಜೆಂಟ್ ಕೆಲಸ ಏನಿದೆ, ಸ್ವಲ್ಪ ಹೊತ್ತು ನನ್ನ ರಿಲ್ಯಾಕ್ಸ್ ಆಗೋದಕ್ಕೂ ಬಿಡಬಾರ್ದಾ ಅಂತ ಬೈದ್ಕೊಳ್ತಾ ರುದ್ರನ ಕ್ಯಾಬಿನ್ಗೆ ಹೋದ್ಲು ರಂಜನಿ.
ಅವಳನ್ನ ನೋಡುತ್ತಲೇ ರಂಜನಿ, ಈ ದಿನದಿಂದ ನೀನು ಪೂರ್ತಿಯಾಗಿ ನನ್ನ ಕ್ಯಾಬಿನಲ್ಲಿ ಇಲ್ಲಿರಬೇಕು ಅಂತ ಅಂದ. ಆ ಮಾತಿಗೆ ಅವಕ್ಕಾದ ರಂಜನಿ, ಅದು ಯಾಕೆ ಸರ್, ನನ್ನ ಪಕ್ಕದ ಕ್ಯಾಬಿನಲ್ಲಿ ಸಿನ್ಸಿಯರಾಗಿ ನಾನು ಕೆಲಸ ಮಾಡಿಕೊಡ್ತಿದ್ದೀನಲ್ಲ ಅಂದ್ಲು ರಂಜನಿ. ಆಫೀಸ್ನಲ್ಲಿರೋ ತನಕ ನನ್ನ ಜೊತೆ ಇರೋದು ನಿನ್ನ ಜವಾಬ್ದಾರಿ, ಸೊ ಖಂಡಿತವಾಗಿ ನೀನು ಇದೇ ಕ್ಯಾಬಿನಲ್ಲಿರಬೇಕು, ನಿನ್ನ ಥಿಂಗ್ಸ್ ಇಲ್ಲಿಗೆ ಶಿಫ್ಟ್ ಮಾಡ್ಕೊ ಅಂದ ರುದ್ರ. ಅದು ಯಾಕೆ ಸರ್, ಇಲ್ಲಿವರೆಗೆ ಚೆನ್ನಾಗಿತ್ತಲ್ಲ, ಹೀಗೆ ಕಂಟಿನ್ಯೂ ಮಾಡೋಣ ಅಂತ ಬಾಯರಿಂದ ಕೇಳಿದ್ಲು ರಂಜನಿ. ನೀನೇ ಅಲ್ವಾ ರಂಜನಿ ಇಷ್ಟೊತ್ತು ನಾನು ಕಣ್ತರಿಸಿದ್ದು, ಆಫೀಸ್ನಲ್ಲಿರೋ ತನಕ ನನ್ನ ಜೊತೆ ಇರಬೇಕಂತ, ನಾನು ಹೇಳ್ದಂತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಅದಕ್ಕೇನು ಮುಂದೆ ನೀನು ನನ್ನ ಜೊತೆ ಇರಬೇಕು, ನಾನು ಎಲ್ಲಿಗೆ ಹೋದ್ರೂ ನನ್ನ ಜೊತೆ ಬರಬೇಕು, ಕೊನೆಗೆ ವಾಶ್ರೂಮ್ಗೆ ಹೋದ್ರೂ ನನ್ನ ಜೊತೆ ಬಂದು ಹೊರಗಡೆ ನಿಂತ್ಕೋಬೇಕು ಅಂತ ಹೇಳ್ದ ರುದ್ರ. ಆ ಮಾತಿಗೆ ಕಣ್ಣು ಗುಡ್ಡೆ ಮೇಲ್ ಮಾಡಿ ಬಾಯಿ ಬಿಟ್ಲು ರಂಜನಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.